ಅದೇ ಇದೆ 28ಕ್ಕೆ ಇವಾಗೆಲ್ಲ ಎಲ್ಲರೂ ಬಂದು ಹೇಗೆ ಶುಭ ಹಾರೈಸ್ತಾ ಇದ್ದೀರಾ ಹಾಗೆ 28ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿದ್ಯಪ್ಪ. ನಿನಗೇನಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾರು ಇದೆಯಾ? ಅಲ್ಲ ಏನಾರು ಇದೆಯಾ? ಒಂದ್ ಹೆಣ್ಮಗುಗೆ ಯಾವ ತರ ಟಾರ್ಚರ್ ಕೊಡ್ಬೋದು? ಹಾ ನೀನೇನೆ ಯಾವ ತರ ಟಾರ್ಚರ್ ಕೊಡ್ಬೋದು? ಯಾವ ತರ ಟಾರ್ಚರ್ ಕೊಡ್ಬೋದು? ಅಷ್ಟು ಟಾರ್ಚರ್ ಕೊಟ್ಟಿದ್ಯಲ್ಲ, ನಿನಗೆ ಸರಿ ಅನ್ಸುತ್ತಾ? ಯಾವ ತರ ಟಾರ್ಚರ್ ಕೊಟ್ಟಿದ್ಯಾ ನೀನು? ಒಂದ್ ಹೆಣ್ಮಗಿಗೆ ಯಾವ ರೀತಿ ಟಾರ್ಚರ್ ಕೊಡ್ಬೋದು? ಅಕ್ಕ ನೀನ್ ಸಿನಿಮಾ ರಿಲೀಸ್ ಆದ್ಮೇಲೆ ಬರಕ್ಕೆ ಟ್ರೈಲರ್ಗೆ ಬಂದ್ಬಿಟ್ಟಿದ್ಯಲ್ಲ ಹೋಗಕ್ಕ. ಕೊಟ್ಟಿಲ್ಲ. ಸರಿ ಸರಿ ಪೇಮೆಂಟ್ ಕೊಟ್ಟರು. ಸಾರಿ ಎಲ್ಲ ಅಡಚಣೆಗೆ ಕ್ಷಮಿಸಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನನಗೆ ಈ ಮೂವಿದು 2022 ಅಲ್ಲಿ ಅನ್ಸುತ್ತೆ ಅಲ್ವಾ ಕತೆ ಹೇಳಿದ್ ನೀವು. ಅವಾಗ ಹೋದ್ವಿ, ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯ್ತು ಕತೆ ಹೇಳಿದಾಗ. ಏನಿರ್ಬೋದು ಈ ಕಥೆಯಲ್ಲಿ ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ಕ್ಲಾರಿಟಿಯಾಗಿ ನನಗೂ ಹೇಳಿಲ್ಲ ಇವರು. ಬಟ್ ಹೇಳಿದಷ್ಟೇ, ಏನೋ ನಿಮ್ ಕ್ಯಾರೆಕ್ಟರ್ ಇದು 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 ಇಷ್ಟು ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಮಾಡಿದೆ. ಅದಾದ್ಮೇಲೆ ಡಬ್ಬಿಂಗು ಲಾಸ್ಟ್ ಡೇ ಹೋಗಿದ್ದೆ ಡಬ್ಬಿಂಗಿಗೆ. ಅವಾಗೂ ಕೇಳಿದೆ ಏನ್ ಹೇಳಿ ಇದು ಕತೆ, ನಂಗೆ ಅರ್ಥನೇ ಆಗ್ತಾ ಇಲ್ಲ, ಯಾವಾಗ ಹೇಳ್ತೀರಾ? ಇಲ್ಲ ನೀವು 28 ಫೆಬ್ಬು ನೀವೇ ಥಿಯೇಟ್ರಿಗೆ ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಡೈರೆಕ್ಟ್ರು. ಸೊ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಬಟ್ ಒಂದ್ ಬೇಜಾರಿದೆ ಡೈರೆಕ್ಟರೇ, ಏನು ಅಂದ್ರೆ ಪ್ರಮೋಷನ್ಸ್ಗಾಗ್ಲಿ ಯಾವ್ದಕ್ಕೂ ನೀವು ನನ್ನ ಕರ್ದಿಲ್ಲ. ತುಂಬಾ ಅನ್ಯಾಯ ಇದು ನಿಜವಾಗ್ಲೂ. ನಾನು ಪ್ರತಿ ಸತಿ ಹೇಳಿದ್ದೀನಿ ಇವರಿಗೆ, ಕರೀರಿ ಬರ್ತೀನಿ, ಎಲ್ಲೇ ಹೋದ್ರು ಬರ್ತೀನಿ, ಕರೀರಿ ಕರ್ದೇ ಇಲ್ಲ. ಅದು ಯಾಕೆ ಕರ್ದಿಲ್ಲ ನನಗೂ ಗೊತ್ತಿಲ್ಲ. ಪ್ಲೀಸ್ 28ಗೆ ಫಿಲ್ಮ್ ರಿಲೀಸ್ ಇದೆ, ಅದಕ್ಕಿಂತ ಮುಂಚೆ ಎಲ್ಲಾದ್ರೂ ಹೋದ್ರೆ ಕರೀರಿ ಪ್ಲೀಸ್. ನಾನೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಕರೀರಿ. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. 28 ಫೆಬ್ಬು ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಇಲ್ಲಿ ಏನು ಕೂತಿದ್ದೀವಿ ಎಲ್ಲರೂ ಹೊಸ ಪ್ರತಿಭೆಗಳೇ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಿಂದ ನಮಗೆ ಬೆಂಬಲ ನೀಡಿ. ಇದೇ ತಿಂಗಳು 28ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀವಿ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ. ನನಗೆ ಈ ಫಿಲಮ್ ಫಸ್ಟ್ ಸ್ಟಾರ್ಟ್ ಆಗಿದೆ ನಮ್ಮ ತಾಯಿಯವರು ಮತ್ತು ನಮ್ಮ ದೊಡ್ಡಮ್ಮ ಒಂದು ಸ್ವಲ್ಪ ದುಡ್ಡು ಕೊಟ್ಟರು, ಆಮೇಲೆ ನಮ್ಮ ಅಜ್ಜಿ ಸ್ವಲ್ಪ ದುಡ್ಡು ಕೊಟ್ಟರು, ಅವರಿಂದನೇ ಸ್ವಲ್ಪ ಸ್ಟಾರ್ಟ್ ಆಗಿದ್ದು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಅಣ್ಣ ವಿನೋದಣ್ಣ ಬಂದಿದ್ದಾರೆ, ಪುಣ್ಯಕ್ಕ ಬಂದಿದ್ದಾರೆ, ಅವರಿಬ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದನೇ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ 400 ಜನ ಕ್ರೌಡ್ ಫಂಡಿಂಗಾಗಿ ಯಾರು ನಮಗೆ ಸಪೋರ್ಟ್ ಮಾಡಿದ್ರು, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅವರು ತುಂಬ ಜನ ಬಂದಿದ್ದಾರೆ. ಅದು ಬಿಟ್ಟರೆ ಪವನ್ ಅವರು ನಿರ್ಮಾಪಕರು, ಗಂಧರ್ವ ಎಂಟರ್ಟೈನ್ಮೆಂಟ್ಸ್ ಅವರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮಗೆ ಸಂತೋಷ್ ಕುಮಾರ್ ಅಂದ್ಬಿಟ್ಟು ಮೇಯ್ನ್ ಪ್ರೊಡ್ಯೂಸರು, ಅವ್ರು ಬಂದಿಲ್ಲ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ಟ್ರೈಲರ್ ನೀವೇ ನೋಡಿದ್ದೀರಾ, ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮು. ಇದುವರೆಗೂ ಯಾವುದಾದ್ರು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ ಅಲ್ಲಿ ಹಾಕಿದ್ದೀವಿ ಪೋಸ್ಟ್ರಲ್ಲೇ, ಅದೆಲ್ಲ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ಸು ಕನ್ನಡದಲ್ಲಿ. ಆ ರೇಂಜಿಗೆ ಹೋಗ್ತಾ ಇದ್ರು ನಿಮ್ಗೆ ಅದರಲ್ಲೆಲ್ಲ ಏನು ಟ್ವಿಸ್ಟ್ಗಳಿತ್ತು ಎಂಡಲ್ಲಿ, ಅದೇ ಥರನೇ ಒಂದು ಟ್ವಿಸ್ಟ್ ಇದೆ, ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರ ಇರುತ್ತೆ. ದಯವಿಟ್ಟು 28ಕ್ಕೆ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ಆಮೇಲೆ ಮೇನ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅಂಜನ್ ಮತ್ತು ನಿವಾಸ್, ಅವರಿಬ್ಬರು ಯಾವಾಗಲೂ ಅವರಿಂದನೇ ನನಗೆ ಡೈರೆಕ್ಟ್ ಆಗಿರೋದು. ಅವರು ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದಕ್ಕೆ ಆಗಿದ್ದು. ಅದು ಬಿಟ್ಟರೆ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಆಮೇಲೆ ಎಡಿಟರ್ ಸರ್ ಇಲ್ಲೇ ಇದ್ದಾರೆ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ ಯು. ಆಮೇಲೆ ಈಗ ಪ್ರತಿಮಾ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ಅವರು ತುಂಬ ಪ್ರಮೋಷನ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತರ್ಕ, ಇದು ಸಕ್ಸಸ್ ಮೀಟ್ ಯಾಕೆ ಮಾಡ್ತಿದ್ದೀವಿ ಅಂದರೆ ಬ್ಯಾಕ್ಗ್ರೌಂಡ್ ಇಲ್ಲ, ದುಡ್ಡಿಲ್ಲ, ಆಮೇಲೆ ಯಾವುದೇ ಅನುಭವ ಇಲ್ಲ. ಬರೀ ಒಂದೆರಡು ಸಿನಿಮಾಗಳಲ್ಲಿ ಸೈಡ್ ಆ್ಯಕ್ಟಿಂಗ್ ಮಾಡಿಕೊಂಡು ಇವ್ರ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡಿದ್ದೆ. ಸಿನಿಮಾ ಮಾಡೋದು ನಮಗೆ ಪ್ಯಾಷನ್. ಅಂದರೆ ಮುಂಚೆಯಿಂದ ಸಿನಿಮಾ ಬಿಟ್ಟರೆ ತಲೆಯಲ್ಲಿ ಬೇರೆ ಏನು ನೋಡಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಿದ್ದ ಕೆಲಸ ಎಲ್ಲ ಬಿಟ್ಟು ಬಂದು ಕೊನೆಗೇನು ಇಲ್ದಂಗೆ ಸಿನಿಮಾ ಇನ್ಸ್ಟಿಟ್ಯೂಟಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗಿ ಕೊನೆಗೆ ಒಂದು 3 ಶಾರ್ಟ್ ಮೂವೀಸ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಮಾಡಿದಾಗ ಮೇಯ್ನ್ ಬರೋದೇ ಬಜೆಟ್ಟು.
ಫಸ್ಟ್ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ, ಅದು ಬಜೆಟ್ ಎಕ್ಸೀಡ್ ಆಗೋಯ್ತು. ಆಮೇಲೆ ಮತ್ತೆ ಲೋ ಬಜೆಟಲ್ಲಿ ಇನ್ನೊಂದು ಸ್ಕ್ರಿಪ್ಟ್ ಮಾಡಿಕೊಂಡು ಅದಕ್ಕೆ ಟೈಟ್ಲು ಅಂದರೆ ನಾವು ಸ್ಕ್ರಿಪ್ಟ್ ಮಾಡೋವಾಗ್ಲೇ ತರ್ಕ ಅನ್ನೋ ಟೈಟ್ಲು ಯಾಕೆ ಅಂದರೆ, ಫಸ್ಟ್ ಆಫ್ ಆಲ್ ಈ ಕಂಟೆಂಟ್ ಮಾಡೋವಾಗ ನಾನು ಪುನೀತ್ ಅವ್ರ ಕತೆ ಚಿತ್ರಕಥೆ ಅವ್ರದ್ದೆ, ಬಟ್ ಮತ್ತು ಡೈಲಾಗ್ಸಲ್ಲೆಲ್ಲ ಇಬ್ಬರು ಕೆಲಸ ಮಾಡುವಾಗ ನಮ್ಗನ್ಸಿದ್ದು ಇದು ಅಂದರೆ ಲಾಜಿಕ್ ಎಲ್ಲ ಕತೆಗಳಿಗೂ ಒಂದು ಲಾಜಿಕ್ ಇರುತ್ತೆ. ಆ ಲಾಜಿಕ್ನ ಮೀರಿಸೋವಂಥದ್ದು ಅಂದರೆ ಯಾರಿಗೂ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರೋವಂಥ ಒಂದು ಚಿತ್ರಕಥೆ ಸೆಕೆಂಡ್ ಹಾಫಲ್ಲಿ ಬರೆದಿದ್ದಾರೆ ಡೈರೆಕ್ಟ್ರು. ಅದಕ್ಕೋಸ್ಕರ ನಮಗೆ ತರ್ಕ ಅನ್ನೋ ಟೈಟ್ಲು ಸೂಟಬಲ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಆ ಟೈಟ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ವರ್ಕಿಂಗ್ ಟೈಟ್ಲಾಗಿ ಇಟ್ಕೊಂಡ್ವಿ. ಆಮೇಲೆ ನಿವಾಸ್ ಅವರು ಕೂಡ ತರ್ಕ ಅನ್ನೋ ಟೈಟ್ಲ್ ಇಡೋಣ ಅಂತ ಅಂದರು. ಹಾಗಾಗಿ ತರ್ಕ ಅನ್ನೋ ಟೈಟ್ಲು ಫೈನಲೈಸ್ ಆಯಿತು. ಆಮೇಲೆ ನೆಕ್ಸ್ಟು ನಾವು ಸಿನಿಮಾ ಮಾಡಬೇಕು ಅಂತ ಬಂದಾಗ ಬಜೆಟ್ ನಮ್ಮ ಸ್ನೇಹಿತ ಒಬ್ಬ ಮುರಳಿ ಅಂತಿದ್ದ, ಹೀರೋ ಬೇರೆಯವರಿದ್ದರು ಸಿನಿಮಾಗೆ, ಬೇರೆ ಯಾರಾದರೂ ಅಂದರೆ ಆಲ್ರೆಡಿ ಯಾರಾದರೂ ಸ್ಟಾರ್ ಆಗಿರೋರು ಇಲ್ಲ ಟೈರ್ 2 ಟೈರ್ 3 ಆ ಥರ ಟೈಪ್ ಹೀರೋಸ್ನ ಹುಡುಕಿ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಾಗ ಸ್ಟಾರ್ಟಿಂಗಲ್ಲಿ ನಮ್ಗೆ ಅಷ್ಟು ಸಪೋರ್ಟ್ ಸಿಕ್ಕಿಲ್ಲ. ಆಮೇಲೆ ಕೊನೆಗೆ ಅವನು ಮುರಳಿ ಅಂತ ನಮ್ಮ ಸ್ನೇಹಿತ, ಅವನು ನೀನೇ ಹೀರೋ ಆಗಿ ಮಾಡಿಬಿಡು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ನಮ್ಮ ಕೈಲಾದಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅವನೊಂದು ಪ್ಲ್ಯಾನ್ ಕೊಟ್ಟಾಗ ನಮ್ದು ಈ ಥರ ಕ್ರೌಡ್ ಫಂಡಿಂಗ್ದು ಪ್ಲ್ಯಾನ್ ಶುರು ಆದಮೇಲೆ ನಾವು ಬಟ್ ನಮ್ಮ ಸ್ನೇಹಿತರು ಯಾರು ಅಷ್ಟೊಂದು ಚೆನ್ನಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಕ್ರೌಡ್ ಫಂಡಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಎಲ್ಲ ಕಡೆ ಓಡಾಡಿ ಒಂದು 5,000 ಜನದವರೆಗೂ ತಲುಪಿ ಅದರಲ್ಲಿ ಒಂದು 400 ಜನ ಇನ್ವೆಸ್ಟ್ ಮಾಡಿ ನಮ್ಮನ್ನು ನಂಬಿ ಇಲ್ಲಿ ತನಕ ಕರ್ಕೊಂಡ್ಬಂದರು. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ. ನನಗೆ ಈ ಪಾತ್ರ ಸಿಗಬೇಕಾದ್ರೆ ಮೇಡಮ್ ಅವರಿಗೆ ರೆಕಮೆಂಡ್ ಮಾಡಿದ್ದು, ಭಾಳ ಸಂತೋಷ. ಅದರಲ್ಲೂ ನನ್ನ ಕ್ಯಾರೆಕ್ಟ್ರು ಮುಸ್ಲಿಂ ಕ್ಯಾರೆಕ್ಟ್ರು. ನಮ್ಮ ಫ್ಯಾಮಿಲಿ ಮುಸ್ಲಿಂ, ನನ್ನ ಮಗಳಲ್ಲಿ ಕೂತಿದ್ದಾಳೆ. ನನಗೆ ಮುಸ್ಲಿಂ ಭಾಷೆ ಮಾತಾಡೋದಕ್ಕೂ ಬರಲ್ಲ, ತಮಿಳು ಬರಲ್ಲ, ತೆಲುಗು ಬರಲ್ಲ, ಕನ್ನಡ ಬಿಟ್ಟು ಏನೂ ಬರಲ್ಲ. ಮುಸ್ಲಿಂ ಪಾತ್ರ ನನಗೆ ಕೊಟ್ಟಿದ್ದಾರೆ. ಹೇಗೆ ಮಾಡೋದು ಅಂತ ಹೇಳಿ ಒದ್ದಾಡ್ತಾ ಇದ್ದೆ. ಅದಕ್ಕೆ ಡೈರೆಕ್ಟ್ರ್ ಏನು ಕೂಲಾಗಿದ್ದಾರೆ, ನೀವೇನು ಯೋಚನೆ ಮಾಡಬೇಡಿ, ನಾನು ಹೇಳ್ಕೊಡ್ತೀನಿ ಎಲ್ಲ ಆ ಥರ ಮಾಡ್ಕೊಂಡು ಹೋಗಿ ಅಂತ. ಅವ್ರು ಏನು ಹೇಳ್ಕೊಟ್ರು ನಿರ್ದೇಶಕರು ಆ ಥರ ಮಾಡ್ಕೊಂಡು ಹೋಗಿದ್ದೀನಿ. ನಿಜವಾಗಿ ಈ ತಂಡ ನೋಡಿದ್ರೆ ನನಗೆ ಭಾಳ ಖುಷಿಯಾಗುತ್ತೆ. ಬರೀ ಅದೇನು ಹೇಳ್ತಾರೆ, ಜಿಂಕೆ ಓಡಾಡ್ತಾರಲ್ಲ, ಜಿಂಕೆ ಓಡ್ತಾವಲ್ಲ, ಆ ಥರ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಫಸ್ಟ್ ಮೊದಲನೇ ಸಿನಿಮಾದಲ್ಲೇ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ. ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಎಲ್ಲೋ ಅವರು ನಿಜವಾಗ್ಲೂ ಮೇಲ್ಕೇರ್ತಾರೆ ಅನ್ನೋ ಭಾವನೆ ನನಗೆ ಈಗ. ಫಸ್ಟ್ ಆಫ್ ಆಲ್ ಪ್ರೆಸ್ ಮತ್ತು ಮೀಡಿಯಾದವ್ರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದ. ಯಾಕೆಂದರೆ ನಿಮ್ಮಿಂದ ಇವಾಗ ಈ ಹೊಸಬ್ರ ತಂಡನ ನೀವೇ ಬೆಳೆಸಬೇಕು, ನೀವೇ ಹಾರೈಸಬೇಕು. ಮತ್ತು ನಿಮ್ಮಿಂದ ಇವ್ರದ್ದು ನಾನು ಶಾರ್ಟ್ ಮೂವಿ ಮಾಡಿದ್ದೆ. ಆವಾಗ ನಂಗೆ ಗೊತ್ತಾಯಿತು ಅಂದರೆ ಎಷ್ಟು ಚೆನ್ನಾಗಿ ಇವನು ವರ್ಕ್ ಮಾಡ್ತಾರೆ ಅಂತ. ಸೊ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ಆವಾಗ ಅವ್ರು ಹೇಳಿದರು, ಅಂದರೆ ದೊಡ್ಡ ಮೂವಿ ಮಾಡಬೇಕಿದ್ರೆ ನೀವೇ ಮಾಡಬೇಕು ತಾಯಿ ಪತ್ರನ ಅಂತ. ಖಂಡಿತ ಅಂತ ನಾನು ಮಾತು ಕೊಟ್ಟಿದ್ದೆ. ಹಾಗೆ ಅವರು ನನ್ನ ಕರೆಸ್ಬಿಟ್ಟು ಮಾಡಿಸಿದ್ರು. ತುಂಬ ಖುಷಿ ಆಯಿತು. ಮತ್ತು ತುಂಬ ಕಷ್ಟದಲ್ಲಿ ಅವ್ರು ಮಾಡಬೇಕಿದ್ರೆ ಸ್ಟಾರ್ಟಿಂಗಲ್ಲಿ ಅವರು ತುಂಬ ಹೇಳ್ಕೊಳ್ತಾ ಇದ್ರು, ನಮ್ಮ ಹತ್ರ ಏನೂ ಇಲ್ಲ ನಿಮ್ಗೆ ಕೊಡೋದಕ್ಕೆ, ಆದರೆ ಮನಸ್ಸು ಪೂರ್ವಕವಾಗಿ ನಾವು ನಿಮ್ಮ ಹತ್ರ ಬ್ಲೆಸ್ಸಿಂಗ್ ಕೇಳಿಬಿಟ್ಟು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ನಾನು ಹೇಳ್ದೆ, ಇಲ್ಲ ಖಂಡಿತ ಸಕ್ಸಸ್ ಆಗುತ್ತೆ ನೀವು ಮಾಡಿ. ಅಂದರೆ ಸ್ಟಾರ್ಟಿಂಗ್ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕಿದ್ರೆ ಕಷ್ಟ ಇದ್ದೇ ಇರುತ್ತೆ. ಸೊ ತೊಂದರೆ ಇಲ್ಲ, ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಆದರೆ ಅವರು ಏನು ಹೇಳಿದ್ರೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ನಾನು ಕೇಳೋ ಮುಂಚೆನೇ. ಹಾಗಾಗಿ ತುಂಬ ಖುಷಿ ಆಯಿತು. ಮತ್ತು ವರ್ಕ್ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಟೈಮ್ ಒಳಗಡೆ ಅಂದರೆ ಅವ್ರು ಹೇಳಿದ್ದು ಜಾಸ್ತಿ ದಿವಸ, ಆದರೆ ವರ್ಕ್ ತುಂಬ ಕಮ್ಮಿ ದಿವಸದಲ್ಲಿ ಮುಗಿಸಿದ್ರು. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಗ್ರೇಟ್. ಸೊ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಈ ಸಕ್ಸಸ್ ಮೀಟ್ ಅಂತ ನೀವು ಹೇಳಿದ್ದ ಹಾಗೆ ಸಕ್ಸಸ್. ಯಾತಕ್ಕೆಂದರೆ ಇಷ್ಟು ಜನ ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರಿಕೊಂಡು ಇವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವರು ಈ ಹಂತಕ್ಕೆ ತಲುಪಿದ್ದಾರೆ. ಇನ್ನು ಇವಾಗ ರಿಲೀಸ್ಗೆ ರೆಡಿ ಆಗಿದೆ, ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಮತ್ತೆ ನಾನು ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಒಳ್ಳೆ ಸಕ್ಸಸ್ ಸಿಗಲಿ, ಮತ್ತು ಹೀಗೆ ನಿಮ್ಮ ಜರ್ನಿ ಮುಂದೆ ಹೋಗಲಿ ಅಂತ ನಾನು ಜೈ ಭುವನೇಶ್ವರಿ. ನನಗೆ ನೀವು ಸ್ಕ್ರೀನಲ್ಲಿ ನೋಡಿದ 4 ಜನ ವ್ಯಕ್ತಿ ಇದ್ದಾರೆ, ಅವ್ರನ್ನ 2013 ನೋಡ್ತಾ ಇದ್ದೀನಿ.
ನಾನು ಅವಾಗಲೇ ಅಂದ್ಕೊಂಡಿದ್ದೆ ಇವರೇನೋ ಮಾಡ್ತಾರೆ ಅಂತ. ಯಾಕಂದರೆ ನಾವು ಎಲ್ಲೇ ಕೂತ್ಕೊಂಡ್ರು ಅವ್ರ ಬಾಯಿನಲ್ಲಿ ಬರ್ತಾ ಇದ್ದು ಬರೀ ಮೂವಿ, ಫಿಲಿಮ್ ಅಷ್ಟೇ. ಯಾವುದೇ ಟಾಪಿಕ್ಕಿಗೆ ಬಂದರೂ ಮತ್ತೆ ಮೂವಿ. ಊಟಕ್ಕೆ ಹೋಗೋಣ ಅಂತಂದರೆ ಮತ್ತೆ ಅಲ್ಲೂ ಮೂವಿ. ನನಗೊಂದು ಗ್ಯಾಪ್ ಮಿಕ್ಕಿದೆ. ಐ ಥಿಂಕ್ ಒಂದು 8-9 ವರ್ಷದಿಂದ ಮಲ್ಲೇಶ್ವರಮಲ್ಲಿ ಹಿಂಗೇನೋ ಮೀಟ್ ಮಾಡೋದಕ್ಕೆ ಕರೆದಿದ್ರು. ಅವಾಗಲೂ ಅಷ್ಟು ಊಟಕ್ಕೆ ಹೋಗಿ ಬನ್ನಿ ಅಂದರೆ, ಸರ್ ಒಂದು ಸೀನ್ ಇದೆ ಮಾತಾಡೋಣ ಸರ್ ಅಂತ ಹೇಳ್ತಾರೆ. ಅಂದರೆ ದೇ ಆರ್ ನೆಕ್ಸ್ಟ್ ಲೆವೆಲ್ and your guys are achieved, seriously. It's a big clap. ಮತ್ತೆ ಅವತ್ತಿನ ದಿವಸ ತುಂಬ ಕಷ್ಟ, ನಮಗೂ ಗೊತ್ತು ದುಡ್ಡಿಗೆ ಅವ್ರು ಏನೇನು ಮಾಡ್ತಾಯಿದ್ರು ಅಂತೇಳಿ ಅಂತ ನಾವು ನೋಡ್ತಾ ಇದ್ವಿ. ಆಮೇಲೆ ಇಂಥ ಆರ್ಟಿಸ್ಟ್ಗಳನ್ನ ಕರೆಸಿ ಅವ್ರಿಗೆ ತಕ್ಕನಾಗೆ ಸಪೋರ್ಟ್ ಕೊಟ್ಟು, ಅಂದರೆ ಏನಂದ್ರೆ ಯಾರೇ ಆದರೂ ಅಷ್ಟೇ ಸ್ವಲ್ಪ ದೊಡ್ಡವರು ಅಂದ ತಕ್ಷಣ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಅಂದರೆ ಈ ಥರ ಮೂವಿಗಳಿಗೆ ಹೋಗಿ ಮತ್ತೆ ಪ್ರತಿಯೊಬ್ಬರೂ ನಾನು ನೋಡ್ದಂಗೆ 7 ಗಂಟೆ ಅಂದರೆ 7 ಗಂಟೆ 7:30 ಶೂಟಿಂಗಲ್ಲಿ ಇರೋರು. ಎಂಥ ದೊಡ್ಡ ಆರ್ಟಿಸ್ಟ್ಗಳಾದ್ರು ನಾನು ನೋಡಿದ್ದೀನಿ. 2-3 ದಿವಸ ನಾನು ಬಂದಿದ್ದೆ ಶೂಟಿಂಗಿಗೆ ಬೆಳಿಗ್ಗೆ ಹೊತ್ತು. ಯಾಕಂದೆಲ್ಲ ನಂದು ಸೆಕೆಂಡ್ ಶೂಟ್ ಎತ್ತಿದ್ದು ಮಧ್ಯಾಹ್ನ ಸಾಯಂಕಾಲ. ಬಟ್ ಬೆಳಿಗ್ಗೆ 7:30 ಬರೋಷ್ಟೊಂದು ನನಗಿಂತ ಮುಂಚೆ ಎಲ್ಲ ಇರ್ತಾಯಿದ್ರು. ಇವ್ರುಗಳಿಗೂ ತುಂಬ ಹ್ಯಾಟ್ಸ್ ಆಫ್. ಯಾಕಂದರೆ ಇಂಥ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡೋದಕ್ಕೆ ಇವತ್ತು ಸ್ಕ್ರೀನ್ ಮೇಲೆ ಎಲ್ಲರೂ ಇರೋದಕ್ಕೆ ಸಾಧ್ಯ. ನೀವೇನೇ ಮಾಡಿದ್ರೂ ಮುಂದೆ ಬರ್ತಿರೋಂಥ ಮೂವಿಗೆ ಒಳ್ಳೆ ಯಶಸ್ಸು ಬರಲಿ, ನಿಮ್ಗೊಂದು ಒಳ್ಳೆ ಹೆಸರಾಗಲಿ.